ಮೂರೊತ್ತು ಮನೆ ಸಂಸಾರ ಅಂತ ಆಂಟಿ ತರ ಇದ್ರೆ ಬೋರ್ ಆಗಲ್ವಾ ಹೇಳೋ? ನಿನ್ಗಿಂತ ಅಜ್ಜಿನೇ ಎಷ್ಟೋ ವಾಸಿ. ಮ್ಯಾಚಿಂಗ್ ನೇಲ್ ಪಾಲಿಶು ಮಸ್ಕಾರ ಅಂತ ಅಪ್ಡೇಟ್ ಆಗಿರ್ತಾರೆ. ಅದಕ್ಕೆ ನಾನೇನೇ ಮಾಡ್ಲಿ? ನಿನ್ ಹತ್ರ ಸಲ್ವಾರ್ ಕಮೀಸ್ ಇದೆಯಲ್ಲ, ಹಾಕೋ. ಈಗ ನೀನ್ ನನ್ ಜೊತೆ ಪಾರ್ಲರಿಗೆ ಬಾ. ಬೇಡಪ್ಪ, ಆಮೇಲೆ ಅಹಲ್ಯ ಅಕ್ಕನ್ ತರ ಭೂತ ತರ ಕಾಣಿಸಿದ್ರೆ ನಿನ್ ಲುಕ್ ಚೇಂಜ್ ಆದ್ರೆ ಅಪ್ಪನೂ ಚೇಂಜ್ ಆಗ್ತಾರೆ ಕಣೆ. ನಿನಗ್ ನನ್ ಟೇಸ್ಟ್ ಮೇಲೆ ನಂಬಿಕೆ ಇದೆ ತಾನೆ? ಬಾ ಬಾ. ಆಪರೇಷನ್ ಸುಮಿತ್ರಾ ಇವತ್ ರಾತ್ರಿನೇ ಶುರು. ಹೆಂಡತಿ ಮೇಲೆ ಸಂಜಾ? ಅವಳಿದ್ರೆ ನೀನಿಲ್ಲ, ಓಕೆನಾ? ಅವಳು ಬೇಡ, ನಾನೇ ಇರ್ತೀನಿ. ಭಾವಿಗಾಗಿ ಹಾಲಿ ಖಲಾಸ್. ಎಂಥ ತ್ಯಾಗ ನೋಡು. ನಾನು ನಿನ್ನ ಹತ್ರ ಒಂದ್ ವಿಷಯ ಕೇಳಲಾ? ಕೇಳು. ಮನೇಲಿ ಸಾವಿತ್ರಿ ಡ್ರೆಸ್ ಹಾಕೊಂಡ್ರೆ ಏನಾದ್ರೂ ಪ್ರಾಬ್ಲಮ್ಮಾ? ಕಾಲೇಜ್ಗೆ ಆ ಡ್ರೆಸ್ ಹಾಕೊಂಡು ಹೋಗ್ತೀನಿ ಅಂದಾಗ್ಲೇ ನಾನೇನು ಹೇಳಲಿಲ್ಲ. ಹಾಗಾದ್ರೆ ನಾನು ಅವಳನ್ನ ಪಾರ್ಲರ್ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಅಯ್ಯೋ ಯಾಕಜ್ಜಿ? ನನ್ಗೆ ಪಾರ್ಲರು ಅಂದ್ರೆ ಅಹಲ್ಯನೇ ನೆನಪಾಗ್ತಾಳೆ ಕಣೆ. ಅದ್ಭುತಾಕಾರವಾದ ಉಬ್ಬು, ಪೊರ್ಕೆ ತರ ಕೂದ್ಲು. ಅಜ್ಜಿ, ನಿನಗ್ ನನ್ ಟೇಸ್ಟ್ ಗೊತ್ತಿಲ್ವಾ? ಆದ್ರೂ ಪಾರ್ಲರ್ಗೆ ಹೋಗೋ ಅಗತ್ಯ ಇದೆಯಾ? ಅಜ್ಜಿ ಅರ್ಥ ಮಾಡ್ಕೋ. ಅಪ್ಪ ಸಾವಿತ್ರಿ ದಾರಿಗ್ ಬರ್ಲಿ ಅಂತ ನಾನು ಇದೆಲ್ಲ ಮಾಡ್ತಾ ಇರೋದು. ಹೇಳು ಆರ್ಯನ್. ಬುದ್ಧಿ ಇಲ್ವಾ ನಿನಗೆ? ಯಾರು ಹೇಳಿದ್ ನಿಂಗೆ ಹಾಸ್ಟೆಲ್ ಫೀಸ್ ಕಟ್ಟಕ್ಕೆ? ಕಟ್ಟಿರ್ಲಿಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ನಾನೇನ್ ತಪ್ಪು ಮಾಡಿದ್ನೋ? ನಾನ್ ನಿನ್ ಮಗ ಹುಟ್ಟಿರೋದೇ ದೊಡ್ಡ ತಪ್ಪು. ಅಮೃತರಾವನ್ನ ಹುಡುಗಿ ದುಡ್ಡು ಕಟ್ಟಿರೋದು. ರಾವ್, ನಾನು ಆ ನರಸಿಂಹನ ನಾಶ ಮಾಡೋದಕ್ಕೆ ನೋಡ್ತಾ ಇದ್ದೀನಿ. ಆದ್ರೆ ಆ ನರಸಿಂಹ ನನ್ನ ಮಗನ್ ಸುತ್ತನೇ ಷಡ್ಯಂತ್ರ ರಚಿಸ್ತಾ ಇದ್ದಾನ. ಗಾಬರಿ ಆಗ್ಬೇಡ, ಅವಳ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇನು ಕಷ್ಟ ಅಲ್ಲ. ಈಗಲೇ ಗೊತ್ತಾಗ್ಬೇಕು. ಆ ಹುಡುಗಿ ಪೂರ್ತಿ ವಿವರ ನನಗೆ ಗೊತ್ತಾಗ್ಬೇಕು. ಏನಿದು? ಕಾಣಲ್ವಾ ಕಣ್ಣು? ಹೂವು. ತಲೆ ಹಾಳಾಗಿದೆ ನಿಮ್ಗೆ. 12,000 ರೂಪಾಯಿ ಸಂಬಳ, ಒಂದ್ ಕೈಲ್ ಹೂವ, ಇನ್ನೊಂದ್ ಕೈಯಲ್ಲಿ ಬ್ಯಾಗು. ಬರ್ತಾ ಬರ್ತಾ ಟೈರ್ ಅಂಗಡಿಗೆ ಕೆಲ್ಸಕ್ಕೆ ಹೋಗೋರ್ ತರ ಬಿಹೇವ್ ಮಾಡ್ತಾ ಇದ್ದೀರಾ. ಲಕ್ಷಣವಾಗಿ ಈ ಕೆಲ್ಸನ್ ಬಿಟ್ಟು ತಗೋ ಕಾರ್ ಕೀ. ಇನ್ಯಾವತ್ತೂ ಆ ಕಾರ್ ಮುಟ್ಟಲ್ಲ. ನಾ ಬಸ್ ಪಾಸ್ ಮಾಡಿಸ್ಕೋತೀನಿ. ಅಹಲ್ಯ, ಈ ಹಿಂದೆ ನಿನಗೆ ವಿಧಾನ ಪರಿಷತ್ ಸೀಟಿಗೆ ಆಫರ್ ಮಾಡಿದ್ದೆ. ನೀನು ಇಷ್ಟಪಡೋದಾದ್ರೆ ಆ ಆಫರ್ ಈಗಲೂ ಹಾಗೇ ಇದೆ. ಬೇಡ, ನನಗೆ ರಾಜಕೀಯದಲ್ಲಿ ಈಗ ಆಸಕ್ತಿ ಇಲ್ಲ. ಕೆಟ್ಟ ಕ್ಷೇತ್ರ ಅನ್ಸಕ್ ಶುರುವಾಗಿದೆ. ಎಲ್ರೂ ಕುತ್ತಿಗೆ ಕುಯ್ಯೋರೆ, ವಿಶ್ವಾಸಘಾತಕರು. ನಿನಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಅಂದ್ರೆ, ನೀನು ತಪ್ಪು ವ್ಯಕ್ತಿಗಳ ಸಹವಾಸ ಮಾಡಿದ್ಯಾ. ಏನಿವೆ, ಪಶ್ಚಾತ್ತಾಪ ಒಳ್ಳೇದೆ. ನಾನು ಹಾಸ್ಟೆಲ್ ಫೀಸ್ ಕಟ್ಟು ಅಂತ ನಿನ್ಗೆ ಯಾರು ಹೇಳಿದ್ದು? ಹಾಸ್ಟೆಲ್ ಇಂದ ಹೊರಗೆ ಹಾಕಿದ್ರೆ ಪರವಾಗಿಲ್ವಾ? ಹೆಲ್ಪ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ಸಿಡಿ ಸಿಡಿ ಅಂತೀಯಲ್ಲ. ಯಾರ ಹೆಲ್ಪು ಬೇಕಾಗಿಲ್ಲ ನಂಗೆ. ಹಾಗಾದ್ರೆ ಹೋಗಿ ಯಾವ್ದಾದ್ರು ಕಾಡ್ ಮಧ್ಯ ಇರು, ಪ್ರಾಣಿಗಳೆಲ್ಲ ಇರತ್ತೆ, ಅಲ್ಲೇ ನಿನಗ್ ಸರಿ. ನೋಡಿ, ತಪ್ಪು ತಿಳ್ಕೊಬೇಡಿ. ಇವ್ರು ಕೊಟ್ಟಿರೋ ದುಡ್ಡನ್ನ ನೀವ್ ಸಾಲ ಅಂತ ತಿಳ್ಕೊಂಡು ಅನುಕೂಲ ಆದಾಗ ವಾಪಸ್ ಕೊಟ್ಬಿಡಿ. ಯಾಕೆ ವಾಪಸ್ ಕೊಡ್ಬೇಕು? ನಿಂಗೆ ಅದೆಲ್ಲ ಅರ್ಥ ಆಗಲ್ಲ ಅಮೃತ. ಏನು ಅರ್ಥ ಆಗಲ್ಲ ಇವಳಿಗೆ. ಅಪ್ಪನ್ ದುಡ್ಡು ಉಡಾಯಿಸ್ಕೊಂಡು ಓಡಾಡ್ತಾ ಇರ್ತಾಳೆ. ಬೇಡ ಕಣೋ, ಅಪ್ಪನ್ ವಿಚಾರ ಮಾತಾಡ್ಬೇಡ. ಕೈಯಲ್ಲಿ ಉಗುರಿದೆ, ಹಂಗೆ ಪರ್ಚು ಬಿಡ್ತೀನಿ. ಹೋಗೆ. ನೀನ್ ಹೋಗೋ, ನೀನ್ ಬಂದಿರೋದು. ನಾಯನ್ ನಿನ್ ಜೊತೆ ಇರಕ್ ಬಂದಿಲ್ಲ ಇಲ್ಲಿ. ನೋಡ್ತಾ ಇರು, ಹೇಗ್ ಗಂಟ್ ಹಾಕೋತೀನಿ. ಈಗೇನು, ನಾನ್ ಕೊಟ್ಟಿರೋ ದುಡ್ಡನ್ನ ಸಾಲ ಅನ್ಕೊಂಡಿದ್ಯಾ ತಾನೆ? ರೆಗ್ಯುಲರ್ ಆಗಿ ಬಡ್ಡಿ ಕಟ್ಟು. ಇಲ್ಲ ಅಂದ್ರೆ ಹೇಗ್ ವಸೂಲಿ ಮಾಡ್ಕೋಬೇಕು ಅಂತ ನಂಗೆ ಗೊತ್ತು. ಕಟ್ಟಿದೀನಿ ಅಂತ ಮೊದ್ಲೇ ಹೇಳದಲ್ವಾ? ಸುಮ್ನೆ ಅಮ್ಮನ ಹತ್ರ. ಅಮ್ಮ